ಅಪ್ಪ, ಎಷ್ಟೊಂದು ಸುಂದರವಾಗಿದೆ ನಮ್ಮೂರು. ನಮ್ಮೂರೇ ನಮ್ಗೆ ನೋಡೋದಕ್ಕೆ ಸ್ವರ್ಗ. ಇದೇನಿದು, ನಮ್ಮ ಡ್ಯಾಡಿ ಅವರು ಕರ್ಕೊಂಡು ಬರೋದಕ್ಕೆ ಕಾರ್ ತಗೊಂಡಿಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಅವ್ರು ಕಾಣಿಸ್ತಾನೆ ಇಲ್ವಲ್ಲ. ಯಾವಾಗ ಬರ್ತಾರೇನೋ. ಇಲ್ಲಿ ಯಾವ ಕೂಲಿನೂ ಕಾಣಿಸ್ತಾ ಇಲ್ಲ. ಯಾರಾದ್ರೂ ಕೂಲಿ, ಅಲ್ಲಿ ಯಾರೋ ಕೂಲಿ ಕಾಣಿಸ್ತಾ ಇದ್ದಾರೆ. ಬಹುಶಃ ಅವ್ರು ಕೂಲಿನೇ ಇರಬಹುದು. ಕೂಲಿ, ಏ ಕೂಲಿ. ಯಾಕೆ ಮೇಡಮ್ ಕೂಲಿ ಎಂದು ಕೂಗಿದ್ದೀರಿ? ನನ್ನ ಕಡೆ ಏನಾದರೂ ಕೆಲಸವಿತ್ತಾ ಹೇಳಿ ಮೇಡಮ್. ನೀವು ನನ್ನ ಕ್ಲಾಸ್ಮೇಟ್ ರಾಮು ಅಲ್ವಾ? ನೀವು ಕೂಲಿ ಮಾಡ್ತೀರಾ? ಯಾಕೆ ಮೇಡಮ್ ಕೂಲಿ ಮಾಡುವುದು ತಪ್ಪೇನು? ಚೇಚೆ, ಹಾಗೇನಿಲ್ಲ. ನಾವು ಚಿಕ್ಕವರಿರುವಾಗ ನಿಮ್ಮ ಅಪ್ಪಾಜಿಯವರು ಇಡೀ ಊರಿಗೆ ದೊರೆ. ನೀವು ಆಗರ್ಭ ಶ್ರೀಮಂತರು. ಅದಕ್ಕೆ. ಹೌದು ಮೇಡಮ್, ಶ್ರೀಮಂತರ ಮನೆತನದಲ್ಲಿ ಹುಟ್ಟಿ ಸಿರಿತನದಿಂದ ಬೆಳೆದು ಸಿರಿ ಸಂಪತ್ತಿನೊಂದಿಗೆ ಮೆರೆಯುವ ನಮ್ಮ ಬಾಳಿಗೆ ಬರೀ ಸಿಡಿಲಿನಂತೆ ಬಂದರಿಗಿತ್ತು ಸಿಡಿಲಿನ ಹೊಡೆತ. ಅದು ಹೋಗ್ಲಿ ಬಿಡಿ ಮೇಡಮ್, ನನ್ನಿಂದ ಏನಾಗಬೇಕಾಗಿತ್ತು ಹೇಳಿ. ಏನಿಲ್ಲ, ಅದು ಬೇಡ ಬಿಡಿ, ಬೇಡ. ಪರವಾಗಿಲ್ಲ ಹೇಳಿ ಮೇಡಮ್. ಅದು ಈ ನನ್ನ ಬ್ಯಾಗನ್ನ ನನ್ನ ಮನೆವರೆಗೂ ತಗೊಂಡು ಹೋಗ್ಬೇಕಾಗಿತ್ತು. ನಿಜವಾಗ್ಲೂ ಬಿಚ್ಚ ಮನಸ್ಸಿನಿಂದ ಹೇಳಬೇಕು ಅಂದ್ರೆ ನಿಮ್ಮನ್ನ ನನ್ನ ಅಂತರಾಳದಲ್ಲಿ ಇಟ್ಕೊಂಡು ನಾನು ಪೂಜಿಸ್ತಾ ಇದ್ದೇನೆ. ಹರಿಯುವ ನದಿಯ ಕಲರವ ನಾದ, ಹಕ್ಕಿಗಳ ಚಿಲಿಪಲು ಗುಟ್ಟುವಿಕೆ, ನಿನಾದ ಕರ್ಣಕ್ಕೆ ಸಿಂಹದರ ಕೋಗಿಲೆಯ ಗಾನ, ಗಂಧರ್ವ ಮಿಗಿಲಾಗಿದ್ದು ಈ ನಿಮ್ಮ ಶೃಂಗಾರ ತಾಣ. ರಸರುಸಿಯಾದ ಕವಿಯ ತಾನ, ಅವನ ಕಲ್ಪನೆಯ ಕುಂಚಕ್ಕೆ ಇದೊಂದು ವರದಾನ. ಅದರಂತೆ ಮೇಡಮ್, ಗುಲಾಬಿ ಹೂ ನೋಡಕ್ಕೆ ಎಷ್ಟು ಚಂದವೋ ಅದನ್ನು ಮುಟ್ಟಿಕೊಳ್ಳಲು ಕಿತ್ತುಕೊಳ್ಳಲು ಹೋದರೆ ಮುಳ್ಳು ಚುಚ್ಚುವುದು. ಅದರಂತೆ ನೀವು ಶ್ರೀಮಂತರ ಹೂ, ಅದನ್ನು ಕಿತ್ತಿಕೊಳ್ಳಲು ಹೋದರೆ ನಮ್ಮ ಮನೆತನಕ್ಕೆ ಮುಳ್ಳು ಚುಚ್ಚುವುದು ಮೇಡಮ್. ನೋಡಿ, ನೀವೇನು ಹೇಳಿ ನಮ್ಮಿಬ್ಬರದು ಆ ದೇವರು ಸೃಷ್ಟಿಸಿರೋ ಸಂಬಂಧ. ನಾನು ಮದುವೆ ಆಗೋದಾದ್ರೆ ಅದು ನಿಮ್ಮನ್ನ ಮಾತ್ರ. ಇಲ್ಲದೆ ಹೋದ್ರೆ ನಾನು ಜೀವನ ಪರ್ಯಂತ ಮದುವೆನೇ ಆಗೋದಿಲ್ಲ. ಯಾಕೆ ರಾಮು, ನಾನೇ ನೀನು ಚಿಕ್ಕವರಿದ್ದಾಗ ನೀನು ನನಗೆ ಕೊಟ್ಟ ಮಾತು ನಿನಗೆ ನೆನಪಿಲ್ವಾ? ನೋಡಿ, ನಿಮಗೋಸ್ಕರ ನನ್ನ ಜೀವನವನ್ನು ನಾನು ತ್ಯಾಗ ಮಾಡೋದಕ್ಕೆ ಸಿದ್ಧ. ಒಂದಲ್ಲ ಒಂದು ದಿವಸ ಆ ದೇವರು ನಮ್ಮಿಬ್ಬರನ್ನ ಒಂದು ಮಾಡೇ ಮಾಡ್ತಾನೆ. ಮೇಡಮ್, ಅದೆಲ್ಲ ಅವರವರ ಹಣೆ ಬರದಲ್ಲಿ ಇದ್ದಿದ್ದರೆ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಹಾ ಮೇಡಮ್, ಈಗ ಸದ್ಯ ನನ್ನ ಕೂಲಿ 10 ರೂಪಾಯಿ. ಅದನ್ನು ಕೊಟ್ಟರೆ ಸಾಕು, ನಿಮ್ಮನ್ನು ನಿಮ್ಮ ಮನೆಗೆ ಕಳಿಸಿ ಬರುತ್ತೇನೆ. ಹಾ ಮೇಡಮ್, ಇದೀಗ ನಿಮ್ಮ ಮುಂದೆ ಹೇಳಿದ ವಿಷಯನೆಲ್ಲ ನಡೆದ ಮಾತಲ್ಲ. ನನ್ನ ತಮ್ಮ ರಾಮನ ಮುಂದೆ ಹೇಳ್ಬೇಡಮ್ಮ, ಏಕೆಂದರೆ ಅವನು ಮುಂದೆ ಶಾಲೆ ಕಲಿತು ದೊಡ್ಡ ಅಧಿಕಾರಿ ಆಗ್ಬೇಕಮ್ಮ. ಸರಿ, ಹಾಗಾದ್ರೆ ಹೋಗೋದಕ್ಕಿಂತ ಮುಂಚೆ ನಾವಿಬ್ಬರು ಚಿಕ್ಕವರಿದ್ದಾಗ ಒಂದು ಹಾಡು ಹೇಳ್ತಾ ಇದ್ದೆಲ್ಲ, ನಮ್ಮ ಪ್ರೀತಿಗೋಸ್ಕರ ಅಲ್ಲದೆ ಹೋದ್ರು ನಮ್ಮ ಸ್ನೇಹಕ್ಕಾದ್ರು ಪ್ಲೇಸ್ ಇಲ್ಲ ಅನ್ಬೇಡ, ಹಾಡು. ಆಗಲಿ ಮೇಡಮ್, ನಿಮ್ಗೆ ಇಷ್ಟದಂತೆ ಆಗಲಿ. ಶುಭಾಶಯ
ಪ್ರೀತಿಗಳು ಇದೇ ನಿಜಾನೋ ಪ್ರೇಮಿಗಳು ನಾನೇ ಈ ಊರಿಗೆ ಅಗರ್ಭ ಶ್ರೀಮಂತ. ಇಲ್ಲಿ ನನ್ನದೇ ಸರ್ವಾಧಿಕಾರ. ಸುತ್ತಲಿನ 10 ಹಳ್ಳಿಗಳಿಗೆ ನಾನೇ ಪ್ರಧಾನ. ನಂಗು ಲಗಾಮು ಇಲ್ಲದ ನನ್ನ ಬಯಕೆಯ ಮುಂದೆ ಯಾವ ಮಂಗನನ ಮಗನು ನನ್ನ ಎದುರು ನಿಲ್ಲಬಾರದು. ಇದು ಈ ರುದ್ರೇಗೌಡನ ನಿರ್ಧಾರ. ನನ್ನ ನಿರ್ಧಾರಕ್ಕೆ ತಕ್ಕಂತೆ ತಲೆ ತಗ್ಗಿಸಿ ಬಾಗಿ ನಿಲ್ಲಬೇಕು ಈ ಊರ ಜನ. ಅದಕ್ಕೆ ತಪ್ಪಿ ನಡೆದರೆ ತೀರಿತು ಅವರಿಗೆ ಈ ಭೂಮಿಯ ಮೇಲಿನ ಋಣ. ಸುತ್ತಲಿನ 10 ಹಳ್ಳಿಗಳಲ್ಲಿ ಅರಳುವ ಕುಸುಮಗಳ ಸುವಾಸನೆಯನ್ನು ನೋಡಬೇಕು ಈ ಶ್ರೀಮಂತ ಸರದಾರ. ಓಹೋ, ಇವತ್ತು ನನ್ನ ಮಗಳು ಬೆಂಗಳೂರಿನಿಂದ ಬರುತ್ತೇನೆಂದು ಫೋನ್ ಮಾಡಿದ್ದಳು. ಮರೆತೇ ಬಿಟ್ಟಿದ್ದೆ. ಬಸಟ್ಟಿ, ಏ ಬಸಟ್ಟಿ! ಯಪ್ಪ ಹೊಗಸಟ್ಟಿ ಅನ್ಬೇಡ್ರಿ, ಬಸಟ್ಟಿ ಅನ್ರಿ ಗೌಡ. ಬಸಟ್ಟಿ, ಕೇಳ್ರಿ ಗೌಡ. ನನ್ನ ಮಗಳು ಬರ್ತಾಳೆ, ಬಸ್ ಸ್ಟ್ಯಾಂಡಿಗೆ ಕಾರು ಕಳಿಸಂತ ಹೇಳಿದ್ದೆ, ಕಳಿಸಿದೆ ಏನು? ಯಪ್ಪ ಎದೆ ಹೊಡಿತ್ರಿ. ನಾ ಬಿಡಿಸೋದು ಅಲ್ಲಲ್ರಿ, ಲೆಕ್ಕಪತ್ರ ವಿಷಯದಾಗ ಎಲ್ಲ ಮರ್ತನ್ರಿ. ಲೇ ತಲೆ ಹಲ್ದೆ, ನೀನೇನು ಮನಸ್ಸುಗಳ ಕೊಟ್ಟ ಶಿಕ್ಷೆಯನ್ನು? ಬಸಟ್ಟಿ, ಹೇಳ್ರಿ ಗೌಡ್ರ. ಒಂದು ಮಾತು, ನನ್ನ ಮಗಳಿಗೆ ಈ ಊರಲ್ಲಿ ಯಾವುದೇ ಕೊರತೆ ಬರೋ ಒಂದು ವೇಳೆ ಬಂದ್ರೆ ಮಗನೇ ನಿನ್ನನ್ನು ಇಲ್ಲೇ ಸುಟ್ಟು ಹಾಕಿ ಬಿಡ್ತೇನೆ. ಅವಳು ಈ ರುದ್ರೇಗೌಡನ ಮಗಳು. ಅವಳು ಈ ಊರಲ್ಲಿ ಬರುವಾಗ ಎಲ್ಲ ಜನರು ತಲೆ ತಗ್ಗಿಸಿ ಬಾಗಿ ನಿಲ್ಲಬೇಕು. ಅವಳು ಕೈ ಮಾಡಿ ತೋರಿಸಿದ್ದನ್ನ ಅವಳ ಕಾಲ ಹತ್ರ ಬಂದು ಬಿಡಬೇಕು. ಒಟ್ಟಾರೆಯಾಗಿ ನನ್ನ ಮಗಳು ಈ ಊರಲ್ಲಿ ಮಹಾರಾಣಿ ಆಗಿ ಮೆರೆಯಬೇಕು. ಆಗಲಿಪ್ಪ, ಆಗಲಿ. ಆಗ್ಲೇ ಬೇಗ ಕರ್ಕೊಂಡು ಹೋಗ್. ಆಗ್ಲಿ ದಂಡ್ಯಾರ. ಅಲ್ಲಿ ಇವ್ರು ಯಾರೋ ಬರ್ಲಾಗ್ತಾರಿ ದಂಡ್ಯಾರ.
ಏನು ಮಸ್ತ್ ಅಲ್ಪ ಅಮೇರಿಕಾದಿಂದ ಇಲ್ಲಿಗೆ ಬಂದಿಳ್ದಂಗಾಗೈತಿ. ಏನ್ ಪಿಗರ, ಏನಕ್ಕೆ ಒಗರ, ಏನಕ್ಕೆ ನಾಟಕ, ಬಾ 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 ಏನ್ ಪಿಗರ್ರಿ, ಅಂತ ಪಿಗರ. ಸೊಂಟ ನೋಡ್ರಿ ಗೊಂಜಾಳ ದಂಟ, ಹಣ್ಣು ನೋಡ್ರಿ ದಾಳಂಬ್ರಿ ಬೀಜಿನ ಹಳ್ಳ. ಎಂತ ಮಾತ, ಎಂತ ಪಿಗರ. ಈಕಿ ಗಂಡು ಹೆಣ್ಣು ಅಮೇರಿಕಾದಿಂದ ಬಂದಾಳೇನು, ಎಲ್ಲೇ ನೋಡ್ರಿಪ್ಪ. ಬಂತು ನೋಡ್ರಿ, ಬಂತು ನೋಡ್ರಿ, ಬಂತು ನೋಡ್ರಿ. ಲೇ ಬಶೆಟ್ಟಿ, ಅವಳು ನನ್ನ ಮಗಳು ಮಧುರಾದಳ. ಗೌಡ್ರ ಸಣ್ಣಕ್ಕಿದ್ದಾಗ ನಾನೇ ಎತ್ತಾಡಿಸಿನ ಕರೆ, ಆದ್ರ ಈಗ ಗುರ್ತತ್ತಲಾಗೈತ್ರಿ, ದೊಡ್ಡದು ಬೆಳೆದೈತ್ರಿ. ಯಪ್ಪ ಗುರ್ತತ್ತಂದ್ರಿ, ತಪ್ಪಾತ್ರಿ ಗೌಡ್ರ, ತಪ್ಪಾತ್ರಿ ಯಪ್ಪ. ಶೆಟ್ಟಿ ಅವ್ರೆ, ನೀವು ಮಾಡೋ ಕೆಲಸನೇ ಇಂಥದ್ದು. ಹೋಗಲಿ ಬಿಡಿ ಪಾಪ, ವಯಸ್ಸಾತಲ್ಲ, ವಯಸ್ಸಾದ್ಮೇಲೆ ಹೀಗೆ ತಾನೇ ಆಗೋದು. ಏನ್ ಅಪ್ಪಾಜಿ ನೀವು ಅಲ್ಲ ಕಾರ್ ತಗೊಂಡು ಕರೆದಕ್ ಬರ್ತಂತ ಹೇಳಿದ್ರಿ, ನೀವು ನೋಡಿದ್ರೆ ಬರ್ಲಿಲ್ಲ, ಮರ್ತಿಲ್ಲ ನಿಂತ್ಕೊಂಡ್ ಬಿಟ್ಟಿದ್ದೀರಾ. ಪಾಪ ಆ ರಾಮ್ ನನಗೆ ಸಿಕ್ಕದ, ಅವನಿಗೆ ಕರ್ಕೊಂಡು ಬಂದೆ. ಹಾ ಹೋಗ್ಲಿ ಬಿಡಿ, ನೀವು ಆರಾಮಾಗಿದ್ದೀರಾ? ಹಾ, ನಾನು ಆರಾಮಾಗಿದ್ದೇನವ, ನೀನು ಹೇಗಿದ್ಯಾ? ನಾನು ಆರಾಮಾಗಿದ್ದೀನಿ. ಹಾ ರಾಮು, ಆ ಬ್ಯಾಗನ್ನ ಒಳಗಿಟ್ಟು ಬಾ ಹೋಗು. ಆಗಲಿ ಮೇಡಮ್. ಏನ್ ಆಯ್ತಪ್ಪ ಹುಡುಗ, ಬಾಯ್ ಬಿರ್ಸ್ಕಾಂತೈತೆ ಇದು. ಮತ್ತ ಈ ಮಗ ನನ್ನ ಮಗಳಿಗೆ ಪ್ರೇಮ ಬಲೆಯನ್ನು ಬೀಸಿದಂತೆ ಕಾಣ್ತಾ ಇದೆ. ಅದಕ್ಕೆ ನನ್ನ ಮಗಳು ಎಷ್ಟು ಸಲಿಗೆಯಿಂದ ಮಾತನಾಡ್ತಾ ಇದ್ದಾಳೆ. ಈ ಮಗನಿಗೆ ಸರಿಯಾದ ಅವಮಾನ ಮಾಡಲೇಬೇಕು, ಆಮೇಲೆ ನನ್ನ ಮಗಳ ತಂಟೆಗೆ ಬರುವುದಿಲ್ಲ ಈ ಮಗ. ಏನ್ ಡ್ಯಾಡಿ, ಏನೋ ವಿಚಾರ ಮಾಡ್ತಾ ನಿಂತ್ ಬಿಟ್ಟಿದ್ದೀರಲ್ಲ? ಏನೂ ಇಲ್ಲವಲ್ಲಮ್ಮ. ಹಾ ಮೇಡಮ್, ನೀವು ನನ್ನ ಕೂಲಿ 10 ರೂಪಾಯಿ ಕೊಟ್ಟರೆ ನಾನು ಇನ್ನು ಹೋಗುತ್ತಿದ್ದೆ, ವೇಳೆ ಆಯ್ತು. ಆಯ್ತು ರಾಮು, ತೆಗೆದ್ಕೋ. ಹಾ ನೆಲ್ಲು ರಾಮು, ನೀನು ಆ ದಶರಥನ ಮಗ ರಾಮು ಅಲ್ಲವೇ? ನೀನು ಯಾಕೋ ಕೂಲಿ ಕೆಲಸ ಮಾಡ್ತಾ ಇದೀಯಾ? ಹೌದು ಸರ್, ಅದು ನನ್ನ ಹೊಟ್ಟಿ ಪಾಡಿಗೆ ಮಾಡುವ ಕೆಲಸ. ನನ್ನಿಂದ ಏನಾದರೂ ಕೆಲಸವಿತ್ತಾ ಹೇಳಿ ಸರ್, ಅದೇನಂತ? ಅದನ್ನು ನಾನು ಹೇಳುತ್ತೇನೆ. ನಮಸ್ತೆ ಮಾಮಾಜಿ, ದಿಢೀರಂತ ಬಂದಿದ್ದು ಆಶ್ಚರ್ಯವಾಯ್ತಾ? ಆರಾಮಿದ್ದೀರಾ ಮಾಮಾಜಿ? ಹಾ ಆರಾಮಿದ್ದೇನೆ. ಬಾಂಬೆಯಿಂದ ಯಾವಾಗ ಬಂದೆ ಕನ್ವರ್? ಕನ್ವರ್ ನಹಿ, ಕನ್ವರ್ ಲಾಲ್ ಬೋಲೋ ಮಾಮಾಜಿ. ಇಲ್ಲಪ್ಪ, ಎಟ್ಟು ದೈತ್ರಿ ಆಳಿಗೆ ತಕ್ಕಂಗೆ ಇದ್ದಿದ್ದಂತ ಕಾಣದೈತಿ. ಹೆಸರ ಏನ್ ಹೆಸರ, ಏನ್ ಇವ್ರ ಹವ? ಯಪ್ಪ ನನಗಂತೂ ತಿಳಿಲ್ದಂಗೆ ಆಗಿದೆ ಒಂದು. ಏನ್ರಿ ಬಸಟ್ಟಿ ಅವರೇ, ಇನ್ನಾವಾದ್ರೂ ನಿಮ್ಮ ಅಪಹಾಸ್ಯ ಮಾತು ಬಿಟ್ಟೇ ಇಲ್ವಾ? ಹಾ ಮಾಮಾಜಿ, ಆ ರಾಮನಿಗೆ ಏನು ಕೆಲಸ ಕೊಡಬೇಕು ಗೊತ್ತಾ? ಹೇಳು ಕನ್ವರ್ ಲಾಲ್, ಏನು ಕೆಲಸ ಕೊಡ್ಬೇಕು ಕೊಟ್ಬಿಡು ನೀನೆ. ಇವನು ನಿಮ್ಮ ಪಾದರಕ್ಷೆ ಹೊತ್ತುಕೊಂಡು ಒಯ್ದು ಆ ಬಾಗಿಲ ಹತ್ತಿರ ಒಯ್ದಿಡಬೇಕು. ಏನ್ ಮಾತಾಡ್ತಾ ಇದ್ದೆ ನೀನು? ಅಪ್ಪಾಜಿ, ಅವನು ಯಾರು ಗೊತ್ತಾ? ಅವನು ನನ್ನ ಪ್ರೀತಿ. ಗೊತ್ತಮ್ಮ, ಅವನು ನೀನು ಕರೆದುಕೊಂಡು ಬಂದ ಒಬ್ಬ ಯಾಕೋ ಚಿತ್ಕೂರಿಯಾಳ ಅಂತ ಗೊತ್ತು. ಅಲ್ಲ, ನನ್ನ ಮದುವೆಯಾಗುವ ವೀರ ನಿನ್ನಳಿಯ. ಒಚ್ಚು ಬಾಯ್, ಈ ವಿಷಯ ತಿಳಿದಿದ್ದರಿಂದಲೇ ಈ ಮಗನಿಗೆ ಈ ಕೆಲಸ ಹೇಳಿದ್ದು. ಹಾ ಹೇಳು ನಾವು, ಈ ಕೆಲಸ ಮಾಡ್ತೀಯೋ ಕೈಲಾಗದವನೆಂದು ಬಿಟ್ಟು ಹೋಗ್ತೀಯೋ? ಅಸಾಧ್ಯವೆಂಬುದು ಈ ರಾಮನ ಜೀವನದಲ್ಲಿಯೇ ನಡೆದಿಲ್ಲ. ಹಾಗೂ ಮಾಡದಿದ್ರೆ ಮನೆಯಲ್ಲಿ ತಮ್ಮ ತಂಗಿ ಉಪವಾಸ ಇರಬೇಕಾಗುತ್ತದೆ. ಯಜಮಾನ್ರೇ, ನೀವು ಹೇಳಿದ ಕೆಲಸ ಮಾಡುತ್ತೇನೆ. ಬೇಡ ರಾಮು, ದಯವಿಟ್ಟು ಆ ಕೆಲಸ ಮಾಡಬೇಡ ಪ್ಲೀಸ್ ರಾಮು. ಕೆಲ್ಸ ಮಾಡ್ಬೇಡ. ಯಾಂಡ್ರ ಅನ್ರಿ ಮಂದಿ ಭಾಳ ಸುಮಾರು ಇದು ಎಂತ
ಕೆಲಸ ಮಾಡಿಸ್ಲಾಕತ್ಯಾರ ನೋಡ್ರಿ ಹುಡುಗನ ಕೈಲಿ, ಕಮ್ಮಂತ ಹುಡುಗನ ಕೈಲಿ ಮಂದಿ ಬಾಳ ಸುಮಾರ. ಏ ಬಸಟ್ಟಿ, ಯಜಮಾನ್ರೆ, ನೀವು ಹೇಳಿದ ಕೆಲಸ ಮಾಡಿದ್ದಾಯ್ತು. ಇನ್ನು ನನ್ನ ಕೂಲಿ 10 ರೂಪಾಯಿ ಕೊಟ್ಟರೆ ಏನಾಯ್ತು, ನಾನು ಇನ್ನು ಹೋಗುತ್ತೇನೆ. ತೆಗೆದುಕೊಂಡು ಇನ್ನು 10 ರೂಪಾಯಿ. ಹೇಗೆ ಆಯ್ತು ಮಾಮಾಜಿ ಈ ಮಗನಿಗೆ ಅಪಮಾನ? ಊರಿನಲ್ಲಿ ನೀನು ತಲೆ ಎತ್ತಿ ತಿರುಗಬಾರದು. ನಾವು ಮೆಟ್ಟ ಎಲ್ಲಿರ್ಬೇಕು ಅಲ್ಲಿ ಇದ್ರೇನೆ ಚಂದ ಮಾಮಾಜಿ. ಸ್ಟಾಪ್ ಯುವರ್ ಮೌತ್. ಪಾದರಕ್ಷೆಯ ಮಹಿಮೆ ನಿನಗೇನು ಗೊತ್ತು? ಹಿಂದೆ ಮಹಾಶರಣ ಹರಳೆಯನವರು ಬಸವಣ್ಣವರಿಗೆ ಶರಣು ಎಂದಾಗ ಅವಾಗ ಬಸವಣ್ಣವರು ಅಂದರಂತೆ ಶರಣು ಶರಣಾರ್ಥಿ ಎಂದು. ಅವಾಗ ಹರಳೆಯ ದಂಪತಿಗಳು ಹೇಳಿದರಂತೆ, ಅಯ್ಯೋ ನಮಗೆ ಇದು ಯಾವ ಶಿಕ್ಷೆ, ನಾವೆಷ್ಟೇ ಇವರು ಗುಣಗಾನ ಮಾಡಿದರೂ ತೀರದು ಎಂದು ತಮ್ಮ ತೊಡೆಯ ಚರ್ಮವನ್ನು ತೆಗೆದುಕೊಂಡು ಪಾದರಕ್ಷೆಯನ್ನು ಮಾಡಿ ಬಸವಣ್ಣವರ ಮುಂದೆ ಇಟ್ಟರಂತೆ. ಅವಾಗ ಬಸವಣ್ಣವರು ಹೇಳಿರಂತೆ, ಇವು ನಾವು ಮೆಟ್ಟುವ ಮೆಟ್ಟ ಅಲ್ಲ, ಇವು ಕೂಡಲ ಸಂಗಮನಾಥನಿಗೆ ಅರ್ಪಿತ ಎಂದು. ಅದರಂತೆ ನಾವು ಯಾವುದೇ ಕೆಲಸವಾಗಲಿ ನಿಷ್ಠೆಯಿಂದ ಮಾಡಬೇಕು, ಅದುವೇ ಕಾಯಕವೇ ಕೈಲಾಸ ಎಂದು ಚನ್ನ ಬಸವಣ್ಣವರು ಹೇಳಿಲ್ಲವೇ? ಲೇಖನ್ವರ್ಲಾಲ್, ನೀನು ಅಲ್ಲೋ ಇವರ ಮನೆಯಲ್ಲಿ ನಾನು. ನೀನು ಕೊಟ್ಟ ಈ 10 ರೂಪಾಯಿ ಕೂಲಿ 10 ರೂಪಾಯಿ ಕೂಲಿ ಅಲ್ಲ, 10 ಲಕ್ಷ ರೂಪಾಯಿ ನನ್ನ ವರದಕ್ಷಿಣೆಗೆ ಕೊಟ್ಟಿರುವ ಎಂದು ಭಾವಿಸಿರುತ್ತೇನೆ. ಲೇಖನ್ವರ್, ಇನ್ನು ನಿನ್ನ ಮಗ ತಾನಾಗೆ ತಾನು ಬಂದರೆ ನಾನು ಅವಳನ್ನು ಬಿಡುವುದಿಲ್ಲ. ಅದೇನ್ ಮಾಡ್ಕೋತೀಯ ಮಾಡ್ಕೋ ಮಗಳೇ, ಗುಡ್ ಬೈ, ಬರ್ತೇನೆ. ಏನು ಸಿಡಿಲಿನ ಹೊಡ್ತ್ರಿ, ಏನು ಮಾತಾ, ಏನು ಪಕ್ಕ ಡಾವ್ ಸಾಂಗ್ ಅಂತ ಹುಡುಗ ಬಾಲ್ ಬಿಡಿಸೋದ ಅವನತ್ತು. ಇಂಥವ್ರಿಗೆ ಹಿಂಗ ಮಾತಾಡ್ತಾನಂದ್ರು ಒಳಗೆ ಎಷ್ಟು ಉಕ್ಕಿತಿರ್ಬೇಕು ಹುಡುಗ. ಇರ್ಲಿ ಬಾಯಿ ಮುಚ್ಚಲೆ ಕನ್ವರ್ಲಾಲ್. ಈ ಮಗನಿಗೆ ಊಡು ಶೇಡೆಂಬ ಬಾಣ. ನನಗೆ ಆದ ಅಪಮಾನಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆ ಮಹಾಭಾರತದಲ್ಲಿ ಆ ಪಾಂಡವರ ಅನುಭವಿಸಿದ ವನವಾಸವನ್ನು ಈ ಅಣ್ಣ ತಮ್ಮ ತಂಗಿ ವನವಾಸವನ್ನು ಅನುಭವಿಸಬೇಕು. ಆವಾಗ ಈ ರುದ್ರೇಗೌಡನ ಮನಸ್ಸಿಗೆ ನೆಮ್ಮದಿ. ಇದು ಈ ರುದ್ರೇಗೌಡನ ನಿರ್ಧಾರ. ನೋ ಚಾನ್ಸ್, ಸಾಧ್ಯನೇ ಇಲ್ಲ. ಆ ನನ್ನ ಹೊಳೆಯನ್ನ ಯಾರೇನು ಮಾಡೋದಕ್ಕೂ ಸಾಧ್ಯ ಇಲ್ಲ. ಆ ಮಹಾಭಾರತದಲ್ಲಿ ಪಾಂಡವರು ದ್ರೌಪದಿಯನ್ನು ಗೆದ್ದು ತಂದಂತೆ ಈ ಕಲಿಯುಗದಲ್ಲಿ ಈ ನನ್ನ ರಾಮ ಈ ಸೀತೆಯನ್ನು ಗೆದ್ದು ಒಯ್ತಾನೆ. Mind it. ಹಲೋ ಹಲೋ, ಯಾರಿ? ಗೌಡ ಗೌಡ್ನಿಲ್ಲ, ಅಪ್ಪನಿಲ್ಲ, ಇಡೋ ಮನೆಯ ನಮಗೆ ರಗಡಾಗೈತಿ. ರಾಮ ಅವಮಾನ ಮಾಡಿ ನಮಗೆ ಚಿಂತೆ ಎದ್ದಿದ್ದಿ ನಿಂಜಾನು ಹೋ ಮನೆಯ. ಏನಲೇದು ಬಶೆಟ್ಟಿ? ನಿಮ್ ಹಳೆಗಿರಾಕ್ರಿ ಗೌಡ್ರ, ಅವ್ರದ್ದು ಹೇಳೋಣ ನಮಗ್ ಗೊತ್ತದು, ನಾವು ಹೇಳೋಣ ನಿಮಗ್ ಗೊತ್ತದು. ಗುತ್ತಿ ಸಾಕಾಗಿ ನಾವು ಹಿಂಗಾಗಿದೆವು. ಸಾಕ್ರಿ ಅಪ್ಪ ನಿಮ್ ಸವಾಸ. ನೀವೇನು ಯೋಚನೆ ಮಾಡಬೇಡ ಮಾಮಾಜಿ. ಆ ಮಗನಿಗೆ ಒಂದು ತಕ್ಕ ಪಾಠ ಕಲಿಸುತ್ತೇನೆ. ಹುಲಿ ಬಾಯಲ್ಲಿ ಸಿಕ್ಕ ಜಿಂಕೆ ಮರಿ ಹೇಗೆ ವಿಲ ಅಂತ ಒದ್ದಾಡುತ್ತೈತು, ಇವರು ಸಂಸಾರ ಕೈಯ ಮುಷ್ಟಿಯಲ್ಲಿ ಸಿಕ್ಕು ಇಲ್ಲ ಅಂತ ಒದ್ದಾಡಬೇಕು. ಹಾಗೆ ಮಾಡುತ್ತೇನೆ. ಈಗ ನಡ್ರಿ. ಇಲ್ಲ ಕೊನಾರ್, ಇನ್ನು ಮೇಲೆ ಪರಿಸ್ಥಿತಿ ಕೆಡುತ್ತದೆ. ಅದಕ್ಕೆ ನೀನು ಅಮೆರಿಕಕ್ಕೆ ಹೋಗಲು ಒಂದು ಟಿಕೆಟ್ ಬುಕ್ ಮಾಡಿಕೊಂಡು ಬಾ. ನಾಳೆ ನನ್ನ ಮಗಳು ಈ ಊರಲ್ಲಿ ಇರಬಾರ್ದು. ಆ ರಾಮನನ್ನು ತುತ್ತು ಕೂಳಿಗೆ ಗತಿ ಇಲ್ಲದಂತೆ ಅಲೆಯುವಂತೆ ಮಾಡಿ
ಅವನ ಸುಳಿವು ಸಿಗದಂತೆ ಮಾಡಬೇಕು. ಆಮೇಲೆ ನಿಮ್ಮಿಬ್ಬರ ಮದುವೆ ತಿಳಿಯುತ್ತೆ. ಆಗ್ಲಿ ಮಾಮಾಜಿ, ನಾನಿನ್ನು ಬರುತ್ತೇನೆ.